ವೈಟ್ ಸಾಕ್ಸ್ ಹಾಗೆ ಯೂನಿಫಾರ್ಮ್ಗಳನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿಯಾಗಿ ತಿಳಿಸಿ ಅಂತ ಕೆಲವೊಬ್ಬರು ರಿಕ್ವೆಸ್ಟನ್ನು ಕೂಡ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ಈ ಒಂದು ಟಿಪ್ಸ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ನಾನು ಈ ರೀತಿ ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್ ಸಾಬೂನಿನ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಬೇಕಿಂಗ್ ಸೋಡಾನು ಕೂಡ ಹಾಕ್ತಾ ಇದ್ದೀನಿ. ಇವು ಮೂರನ್ನು ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕೊಳೆ ಆಗಿರುವಂಥ ವೈಟ್ ಸಾಕ್ಸ್ ಆಗಿರ್ಬೋದು ಅಥವಾ ವೈಟ್ ಯೂನಿಫಾರ್ಮ್ ಅನ್ನ ಇದರಲ್ಲಿ ಮುಳುಗಿಸಿ ಒಂದು 10 ಮಿನಿಟ್ಸ್ ಹಾಗೇನೆ ಬಿಡಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಇಟ್ಟರಂದ್ರೂ ಇದು ಇನ್ನೂ ಬೇಗನೆ ಕೊಳೆನ ಬಿಟ್ಕೊಳ್ಳುತ್ತೆ. ಸೊ ನೀವು ತಣ್ಣೀರಲ್ಲಿ ಇಟ್ಟರೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ವರೆಗೂ ಬಿಟ್ಟರೆ ಸಾಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ 10 ಮಿನಿಟ್ಸ್ ಆದ ನಂತರ ಇದನ್ನ ನಾನು ಜಸ್ಟ್ ರಬ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಕೊಳೆ ಎಲ್ಲನೂ ಬಿಟ್ಕೊಂಡಿದೆ ಅಂತ. ಇದನ್ನ ನೀವು ಚೆನ್ನಾಗಿರೋ ನೀರಲ್ಲಿ ಇನ್ನೊಂದ್ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಆಯ್ತು. ಎಷ್ಟೇ ಕೊಳೆ ಆಗಿರುವಂತ ಸಾಕ್ಸ್ ಅಥವಾ ಯೂನಿಫಾರ್ಮ್ ಅನ್ನ ನೀವು ಈ ರೀತಿಯಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೊಂಡು